ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ಕ್ರಿಯಾಶೀಲ ಯುವಕ ತಂಡ ನಿರ್ಮಿಸಿರುವ ಮೂವಿಂಗ್ ಫೋಟೋ ಕಿರುಚಿತ್ರ ಜೂನ್ 6ರಂದು ಬಿಡುಗಡೆ. ಆಡಿಯೋ ಜೂನ್ 5ರಂದು ಬಿಡುಗಡೆ. ಚಿತ್ರ ನಿರ್ಮಾಪಕರ ಬವಣೆ ಕುರಿತು ಕಿರುಚಿತ್ರ. ಪಿನಾಕಿ ಸ್ಟುಡಿಯೋದ ಮೂವಿಂಗ್ ಫೋಟೋ ಕಿರುಚಿತ್ರ ಕುರಿತು ಡಾಕ್ಟರ್ ಪ್ರಸನ್ನ, ರವಿಕಿಶನ್, ಸುಧೀರ್ ಶೆಟ್ಟಿ ಮಾಹಿತಿ. ಈಗ ಸುದ್ದಿಯ ವಿವರ. ಪದವೀಧರ ಯುವಕರು ನಿರ್ಮಿಸಿರುವ ಮೂವಿಂಗ್ ಫೋಟೋ ಕಿರುಚಿತ್ರದ ಆಡಿಯೋ ಜೂನ್ 5ರಂದು, ಮೂವಿಂಗ್ ಫೋಟೋ ಕಿರುಚಿತ್ರ ಜೂನ್ 6ರಂದು ಬಿಡುಗಡೆಯಾಗಲಿದೆ ಎಂದು ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಿರುಚಿತ್ರ ನಿರ್ದೇಶಕ ರವಿಕಿಶನ್ ವಿಜಯಕುಮಾರ್, ಉದ್ಯಮಿ ಹಾಗೂ ನಟ ಸುಧೀರ್ ಶೆಟ್ಟಿ ಮಾತನಾಡಿದರು. ಗೋಷ್ಠಿಯಲ್ಲಿ ಗುಡ್ಡೆಮನೆ ನಾಗರಾಜ್, ಬಿಎಚ್ ಲಿಂಗರಾಜ್, ನಾಗರಾಜ್, ಸಂತೋಷ್, ಗಗನ್, ತುಷಾರ್, ಹರ್ಷ, ಶ್ರವಣ್ ಇನ್ನಿತರರು ಹಾಜರಿದ್ದರು. ಮೂವಿಂಗ್ ಫೋಟೋ ಕಿರುಚಿತ್ರದ ಟೀಸರ್ ಜಿಎನ್ಎಸ್ನಲ್ಲಿ. ಮತ್ತೊಮ್ಮೆ ನಿಮ್ಮ ಮುಂದೆ ನಾವು ವಿಶೇಷ ಪತ್ರಿಕಾಗೋಷ್ಠಿಯನ್ನು ಲಯನ್ಸ್ ಕ್ಲಬ್ ಸಾಗರದ ಪರವಾಗಿ ಬಂದಿದ್ದೇವೆ. ತಡರಾತ್ರಿ ನನಗೆ ತಿಳಿದು ಬಂದಂಥ ವಿಚಾರ ಏನಂದರೆ, ಲಯನ್ಸ್ ಕ್ಲಬ್ ಸಾಗರ ತನ್ನದೇ ಆದಂತಹ ಹಾದಿಯಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಜನಸೇವೆಯನ್ನು ಮಾಡೋದ್ರ ಜೊತೆಗೆ ಒಂದು ಉತ್ತಮ ಮಟ್ಟದಲ್ಲಿ ಮನೋರಂಜನೆಯನ್ನು ಕೊಡಬೇಕು ಜನರಿಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತಡರಾತ್ರಿ ನನಗೆ ನಮ್ಮ MJF ಲಯನ್ಸ್ ಸುಧೀರ್ ಶೆಟ್ಟರು ಫೋನ್ ಮಾಡಿದಾಗ ನಮ್ಮ ರವಿಕಿಶನ್ ವಿಜಯಕುಮಾರ್ ಅವರ ತಂಡ ಅವ್ರ ಮನೇಲಿ ಕೂತ್ಕೊಂಡಿತ್ತು. ನನಗೆ ಕರೆದು ಮಾತಾಡಿದಾಗ ನನಗೆ ಖುಷಿ ಆಯಿತು. ಸರ್, ಲಯನ್ಸ್ ಕ್ಲಬ್ ಸಾಗರದ ವತಿಯಿಂದ ಅದರ ಅಡಿಯಲ್ಲಿ ನಾವು ನಮ್ಮ ಪಿನಕಿ ಸ್ಟುಡಿಯೋಸ್ ಏನಿದೆ, ಈ ಪಿನಕಿ ಸ್ಟುಡಿಯೋಸಿಂದ ಒಂದು ಕಿರುಚಿತ್ರವನ್ನು ತರ್ತಿದ್ದೇವೆ, ಮೂವಿಂಗ್ ಫೋಟೋ ಅಂತೇಳಿ. ಆ ಮೂವಿಂಗ್ ಫೋಟೋದ ಆಡಿಯೋ ಮತ್ತು ಟೀಸರ್ನ ನಾವು ಹಲಸು ಮತ್ತು ಮಾವಿನ ಮೇಳ ಏನು ನಡೀತದೆ ಇದೇ ತಿಂಗಳು 5 ಮತ್ತು 6, 7ನೇ ತಾರೀಕಿಗೆ, 5ನೇ ತಾರೀಕು ಮೂವಿಂಗ್ ಫೋಟೋದ ಆಡಿಯೋವನ್ನು, ತದನಂತರ 6ನೇ ತಾರೀಕು 6/6/2026 ಆ ನಂಬರ್ಸ್ಗಳನ್ನು ಸೀಕ್ವೆನ್ಸ್ ಆಗಿ ಇಟ್ಕೊಂಡಿದ್ದಾರೆ ಮಕ್ಕಳು. ಹಾಗಾಗಿ 6/6/2026ಕ್ಕೆ ಆ ಮೂವಿಂಗ್ ಫೋಟೋ ಕಿರು ಚಲನಚಿತ್ರದ ಟೀಸರ್ನ ಬಿಡುಗಡೆ ಮಾಡಬೇಕಂತ ಮಾಡಿದ್ದೇವೆ. ನೀವು ನಮಗೆ ಆಶ್ರಯ ನೀಡಬೇಕು ಅಂತೇಳಿ ಅಂದಾಗ ಖುಷಿ ಆಯ್ತು ನನಗೆ. ತತ್ಕ್ಷಣ ಒಪ್ಕೊಂಡು ನಾನು ತಕ್ಷಣ ಮಾಧ್ಯಮ ಮಿತ್ರರು ತಿಳಿಸ್ತೆ, ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಖುಷಿ ಆಗ್ತದೆ. ಇಲ್ಲಿ ವಿಶೇಷ ಏನಂದರೆ, ಈ ಮೂವಿ ಬಗ್ಗೆ ಅದರ ಡೈರೆಕ್ಟರ್ ಆದಂತಹ ನಮ್ಮ ರವಿಕಿಶನ್ ವಿಜಯಕುಮಾರ್ ಅವರೇ ಹೇಳ್ತಾರೆ. ಅದಕ್ಕೆ ನಿರ್ದೇಶಕರು ಕೂಡ ಹೌದು, ಆ್ಯಕ್ಟರು ಕೂಡ ಹೌದು, ಫಿಲಮ್ ಮೇಕರು ಕೂಡ ಅವರೇ. ಅದ್ರ ಜೊತೆಗೆ ಈ ಮೂವಿಂಗ್ ಫೋಟೋದ ಸಿನಿಮಾಟೋಗ್ರಫರ್ನ ಯತಿನ್ ಶೆಟ್ಟರ್ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಗಗನ್ ಕುಗ್ವೆ ಹಾಗೂ ತುಷಾರ್ ಶೆಟ್ಟರ್ ಮಾಡಿದ್ದಾರೆ. ನನಗೆ ಖುಷಿ ಆಗ್ತದೆ. ಅಂದರೆ ನಮ್ಮ ಸುತ್ತಮುತ್ತಲಿನ ಈ ವಿದ್ಯಾರ್ಥಿ ಸಮೂಹ, ನನಗೆ ಖುಷಿ ಆಗ್ತಕ್ಕಂಥದ್ದು ಇವರೆಲ್ಲ ನನ್ನ ವಿದ್ಯಾರ್ಥಿಗಳಂತ ಹೇಳ್ಕೊಳ್ಳಿ ಖುಷಿ ಆಗುತ್ತೆ. LB ಕಾಲೇಜ್ನಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು. ಇಲ್ಲಿ ರವಿಕಿಶನ್ ವಿಜಯಕುಮಾರ್ ಇರ್ಬೋದು, ಅಥವಾ ಗಗನ್ ಕುಗ್ವೆ ಇರ್ಬೋದು, ಅಥವಾ ಶ್ರವಣ್ ಇರ್ಬೋದು. ಶ್ರವಣ್ ಈಗ ಬಂದಿದ್ದ, ನನಗೆ ಖುಷಿ ಆಯಿತು. ನನ್ನ ಪದಗ್ರಹಣ ಜುಲೈ 2026 ಏನಾಯಿತು, ಅದಕ್ಕೆ ಒಂದು ಪ್ರೋಮೋ ಮಾಡಿದಂಥ ಒಬ್ಬ ವ್ಯಕ್ತಿ ಶ್ರವಣ್. ತುಂಬ ಸೂಪರ್ ಎಡಿಟಿಂಗ್ ಮಾಡಿದ್ದಾನೆ. ಆ ಪ್ರೋಮೋ ಅಂದರೆ ಲಯನ್ಸ್ ಕ್ಲಬ್ನ ಒಂದು ರೀತಿಯಲ್ಲಿ ಯಾವ ರೀತಿ ಅದನ್ನ ಒಂದು ಸ್ಟ್ರೀಮ್ ಲೈನಿಗೆ ತರಬೇಕು, ಲೈಮ್ ಲೈಟಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವನು ಕೆಲಸ ಮಾಡಿದ್ದಾನೆ. ಅದಕ್ಕೆ ವಾಯ್ಸ್ ಓವರ್ನ ನಮ್ಮ ಯಕ್ಷಗಾನ ಕಲಾವಿದೆ ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ಶ್ರವಣಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಎಂಟೈರ್ ಟೀಮ್ ಏನಿದೆ, ಈ ಫಿಲಮಿಗೆ ಸಂಬಂಧಪಟ್ಟಂತೆ, ಮೂವಿಂಗ್ ಫೋಟೋ ಸಂಬಂಧಪಟ್ಟಂತೆ ಅದರ ನಿರ್ದೇಶಕರು ಮಾತಾಡ್ತಾರೆ. ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕು. ನಾ ಇಲ್ಲಿ ಲಯನ್ಸ್ ಕ್ಲಬ್ ಸಾಗರದಲ್ಲಿ ಬಹಳಷ್ಟು ಜನ ಹಿರಿಯರು ಸದಸ್ಯರಿದ್ದಾರೆ, ಕಿರಿಯ ಸದಸ್ಯರು ಇದ್ದಾರೆ. ಹಿರಿಯ ಸದಸ್ಯರಲ್ಲಿ ನಾನು ಈಗ ತಾನೇ ನಮ್ಮ ಅಶ್ವಿನಿ ಕುಮಾರ್ ಅವರಿಗೆ ಕರೆ ಮಾಡಿ ಕೇಳಿದಾಗ, ಹಿರಿಯ ಸದಸ್ಯರಲ್ಲಿ ಹಲವಾರು ಜನ ಲಯನ್ಸ್ ಕ್ಲಬ್ ಸದಸ್ಯರು ರಂಗಭೂಮಿಯಲ್ಲಿ, ನಾಟಕದಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಪಾತ್ರವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಅದ್ರ ಜೊತೆಗೆ ನಾವು ಈಗ ಲಯನ್ಸ್ ಕ್ಲಬ್ನಲ್ಲಿ ಯಂಗ್ಸ್ಟರ್ಸ್ಗಳು ಅಂತೇಳಿ ಬಂದಾಗ, ನಾನು ನಮ್ಮ ಅಶೋಕ್ ಬೀಳೂರಿಗೆ ಫೋನ್ ಮಾಡಿದ್ದೆ. ಅವರೂ ಕೂಡ ಒಂದು ಚಲನಚಿತ್ರದಲ್ಲಿ, ನನ್ನ ಪ್ರಕಾರ ಕಾನು ಕೋಟೆ ಎನ್ನುವಂತಹ ಒಂದು ಮೂವಿಯಲ್ಲಿ ನಮ್ಮ ಲಯನ್ ಅಶೋಕ್ ಬೀಳೂರ್ ಅವರು ಕೂಡ ನಟನೆ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಲಯನ್ಸ್ ಕ್ಲಬ್ ಸಾಗರ ಶಾಶ್ವತ ಯೋಜನೆಗಳನ್ನ, ಸೇವಾ ಯೋಜನೆಗಳನ್ನ ಮಾಡೋದ್ರ ಜೊತೆಗೆ ಮನರಂಜನೆಯನ್ನು ಕೂಡ ಮಾಡಿ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಸಾಗರ ಒಂದು ರೀತಿಯಲ್ಲಿ ಲೋಕಲ್ ಇಂದ ಗ್ಲೋಬಲ್ ಲೆವೆಲ್ ವರೆಗೂ ಕೂಡ ಮುಟ್ಟುವ ನಿಟ್ಟಿನಲ್ಲಿ ನಾವು ಲಯನ್ಸ್ ಕ್ಲಬ್ ಸಾಗರದಲ್ಲಿ ಕೆಲಸ ಮಾಡ್ತಿದ್ದೇವೆ. ಇವತ್ತಿನ ವಿಶೇಷತೆ ಏನಂದ್ರೆ, ನನಗೆ ಖುಷಿ ಆಗ್ತಕ್ಕಂಥದ್ದು, ನಮ್ಮ MJF ಲಯನ್ಸ್ ಸುಧೀರ್ ಶೆಟ್ಟರು, ಬಂಟರ ಸಂಘದ ಅಧ್ಯಕ್ಷರು, ಮತ್ತೆ ನಮಗೆ ಲಯನ್ಸ್ ಕ್ಲಬ್ಗೆ ಬರೀ ದೊಡ್ಡ ದಾನಿಗಳು, ಉದ್ಯಮಿಗಳು ಕೂಡ ಹೌದು.
ಅವರು ಇತ್ತೀಚಿನ ದಿನಗಳಲ್ಲಿ ನಾನು ಪ್ರೊಡ್ಯೂಸ್ ಮಾಡುವಂಥ ದಿಕ್ಕಿನಲ್ಲಿ ನಾನು ಹೆಜ್ಜೆ ಇಡ್ತೇನೆ, ಮಕ್ಕಳುಗಳು ಅದಕ್ಕೆ ಪೂರಕವಾಗಿ ಒಂದು ಇನ್ನೋವೇಟಿವ್ ಕಾನ್ಸೆಪ್ಟ್ನಲ್ಲಿ ಆವಿಷ್ಕಾರದ ರೀತಿಯಲ್ಲಿ ಏನಾದರೂ ಕೂಡ ಮಾಡಲಿ ಚಲನಚಿತ್ರದಲ್ಲಿ ಅಂತ ಹೇಳಿ ಆ ಹೆಜ್ಜೆಯನ್ನೇ ಇಟ್ಟು ನಾನೇ ಸ್ವತಃವಾಗಿ ನಾನು ನಟನೆ ಮಾಡ್ತೀನಿ ಅಂತ ಹೇಳಿ ಈ ಮೂವಿಂಗ್ ಫೋಟೋದಲ್ಲಿ ನಮ್ಮ ಸುಧೀರ್ ಶೆಟ್ಟರು, ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು, ಬಂಟರ್ ಸಂಘದ ಅಧ್ಯಕ್ಷರು, ಅವರು ಕೂಡ ಇಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಖುಷಿ ಆಗ್ತಕ್ಕಂಥದ್ದು ಏನಂದ್ರೆ ಲಯನ್ಸ್ ಕ್ಲಬ್ ಸಾಗರ ಸೇವಾ ಚಟುವಟಿಕೆಗಳ ಜೊತೆಗೆ ಮನೋರಂಜನೆಯಲ್ಲೂ ಕೂಡ ನಾವು ಮುಂದಿದ್ದೇವೆ. ಹಾಗಾದ್ರೆ ಯಾವ್ದಾದ್ರೂ ಕೂಡ ಸಾಗರದಲ್ಲಿ ಈ ರೀತಿಯಾದಂಥ ಹೆಜ್ಜೆ ಇಟ್ಟು ಸಾಗರಕ್ಕೆ ಸ್ಪಂದಿಸ್ತಕ್ಕಂಥ, ಸಾಗರಕ್ಕೆ ಒಳಿತು ಮಾಡ್ತಕ್ಕಂಥ ಯಾವುದೇ ಸಂಘ ಇವತ್ತಿನ ದಿನ ನಿಮ್ಮ ನಿಬಿಡ ವೇಳಾಪಟ್ಟಿಯ ಮಧ್ಯೆ ಈ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡುವ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಬಂದು ಕೂತಿರೋದೇ ಬಹಳ ಒಂದು ಶ್ರೇಷ್ಠವಾದಂಥ ಸಮಯ ಅನ್ನೋದನ್ನು ನಾನು ಭಾವಿಸ್ತೇನೆ. ಬಂಧುಗಳೇ, ಇವತ್ತಿನ ದಿನ ಏನು ಪಿನಕಿ ಸ್ಟುಡಿಯೋಸ್ ಸಾಗರ ಇದರ ವತಿಯಿಂದ ಏನು ಮೂವಿಂಗ್ ಫೋಟೋ ಅಂತಕ್ಕಂಥ ಏನೊಂದು ಕಿರುಚಿತ್ರವನ್ನು ಈ ಸಾಗರದ ಸ್ಥಳೀಯ ಯುವಕರು ಸ್ಥಳೀಯ ಸ್ಥಳಗಳಲ್ಲಿ 1 ವರ್ಷದ ಅವಿರತ ಶ್ರಮದಿಂದ ಮಾಡಿರ್ತಕ್ಕಂಥ ಭಾಳ ಒಂದು ಶ್ರಮಪಟ್ಟು ಮಾಡಿರ್ತಕ್ಕಂಥ ಒಂದು ಕಿರು ಚಲನಚಿತ್ರ. ಇವರೆಲ್ಲರೂ ಕೂಡ ಒಬ್ಬ ರವಿಕಿಶನ್ ಅಂತಕ್ಕಂಥವ್ರು BE ಇಂಜಿನಿಯರ್, ಇವರು ತಂದೆ ವಿಜಯನ್, ಗ್ಯಾರೇಜ್ ವಿಜಯನ್ ಅಂತೇಳಿ ಇದ್ರ ಅವರು ದೈವಾಧೀನರಂತ ನಂತರದಲ್ಲಿ ಇವನು BE ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ. ಅದರಲ್ಲೂ ಕೂಡ ತನ್ನ ಸಿನಿಮಾ ಕ್ಷೇತ್ರದಲ್ಲಿ ತನ್ನ ಇಂಟ್ರೆಸ್ಟನ್ನು ಪಡ್ಕೊಂಡು ತಾನು ಇದರಲ್ಲಿ ಏನಾದರೂ ಸಾಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನಿರ್ದೇಶಕನಾಗಿ, ಆಮೇಲೆ ಅವರು ಆ್ಯಕ್ಟರ್ ಆಗಿ ಭಾಳ ಒಂದು ಅತ್ಯುತ್ತಮ ರೀತಿಯಾಗಿ ಅದರಲ್ಲಿ ತೊಡಗಿಸಿಕೊಳ್ತಕ್ಕಂಥ ಭಾಳ ನೆಕ್ಸ್ಟ್ ಲೆವೆಲ್ ವಿಷನ್ ಇರ್ತಕ್ಕಂಥ ಒಬ್ಬ ಯುವಕ ರವಿಕಿಶನ್ ವಿಜಯ್ ಕುಮಾರ್ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಚಿತ್ರದ ಸಿನಿಮಾಟೋಗ್ರಾಫರ್ ಯತಿನ್ ಶೆಟ್ಟಿ ಏನಿದ್ದಾರೆ, ಅವರು ಈಗ ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಅವರು ಈ ಸಿನಿಮಾಟೋಗ್ರಾಫರ್ ಆದಮೇಲೆ ಅವ್ರು ಇಸ್ರೇಲ್ನಲ್ಲಿ ಅಪಾಯಿಂಟ್ ಆದ್ರೆ ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವರು ಪ್ರಕಾಶ್ ಅವರು ಅಂತೇಳಿ, ಅವರು ಸೆಂಚುರಿ ಮೋಟಾರ್ಸ್ ಅಂತ ಇದೆ ಗ್ಯಾರೇಜ್. ಇಂಥವರ ಮಕ್ಕಳುಗಳು ಕೂಡ ಈ ಗಗನ್ ಕುಗ್ವೆ ಅಂತೇಳಿ ಇಲ್ಲಿ ಲೋಕಲ್ ಹುಡುಗ, ಇಲ್ಲಿ ಸಾಕಷ್ಟು ಜನ ಯುವಕರು ಎಲ್ಲರೂ ಏನಂತ ಹೇಳಿದ್ರೆ ಎಜುಕೇಟೆಡ್ ಯಂಗ್ ಗೈಸ್, BCom BE ಗ್ರಾಜ್ಯುಯೇಟ್ಸ್ಗಳು, ಇವರೆಲ್ಲರೂ ಜಾತಿ ಧರ್ಮವನ್ನು ಮೀರಿ ಒಟ್ಟಾಗಿ ಅವರ ಸ್ನೇಹದಿಂದ ಸೃಜನಶೀಲತೆಯಿಂದ ಬೆರೆತು ಈ ಒಂದು ಮೂವಿಂಗ್ ಫೋಟೋ ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ಸಮರ್ಪಣೆ ಮಾಡಿದ್ದಾರೆ ಒಂದು ಸಿನಿಮಾ ಕ್ಷೇತ್ರಕ್ಕೆ. ಅದು ಸಾಗರದ ಕೇಳ್ತಕ್ಕಂಥದ್ದು ಏನಂದ್ರೆ, ಈ ಪಿನಕಿ ಸ್ಟುಡಿಯೋಸ್ ಅವರು ಏನ್ ಮಾಡಿದ್ದಾರೆ ಮೂವಿಂಗ್ ಫೋಟೋ ಅಂತಕ್ಕಂಥದ್ದನ್ನ ಇದನ್ನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ವಿಜಯ್ ಕುಮಾರ್ ಅವರು, ಈ ರವಿಕಿಶನ್ ವಿಜಯ್ ಕುಮಾರ್ ಅವರು ಈ ಮೂವಿಂಗ್ ಫೋಟೋದ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ನಮಸ್ತೆ ಎಲ್ಲರಿಗೂ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ಸುಧೀರ್ ಶೆಟ್ಟರು, ಆಮೇಲೆ ಪ್ರಸನ್ನ ಅವರಿಗೂ, ಆಮೇಲೆ ಅಶೋಕ್ ಬೇಳೂರವರಿಗೂ ಮತ್ತು ನಾಗರಾಜ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾವೆಲ್ಲರೂ ಸೇರಿಕೊಂಡು ಒಂದು ಶಾರ್ಟ್ ಫಿಲ್ಮ್ನ ಮಾಡಿದ್ದೀವಿ. ಎಲ್ಲರೂ ಒಂದು ಬೆಳೀತಾ ಇರೋ ಈಗ ಹೊಸ ಹುಡುಗರು, ನಿಮ್ಮ ಪ್ರೋತ್ಸಾಹ ಎಲ್ಲ ಇರಬೇಕು ಅಂತ ಕೇಳ್ಕೊತೀನಿ. ಮತ್ತು ಸಿನಿಮಾ ಬಂದ್ಬಿಟ್ಟು ಇದು ಏನಂದರೆ ಫಿಲ್ಮ್ ಮೇಕರ್ಸ್ ಸ್ಟ್ರಗಲ್ ಬಗ್ಗೆ ಹೇಳುತ್ತೆ. ಇದರಲ್ಲಿ ನಮ್ಮ ಗಗನ್ ನನ್ನ ಅಸಿಸ್ಟೆಂಟ್ ಆಗಿ, ಮತ್ತು ತುಷಾರ್ ಅವರು ನನ್ನ ಅಸಿಸ್ಟೆಂಟ್ ಆಗಿ ಮತ್ತು ಆ್ಯಕ್ಟರ್ ಆಗಿ ಇಬ್ಬರು 2 ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತು ಇವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ, ಮತ್ತು ಅವರು ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಯತಿನ್ ಶೆಟ್ಟಿ, ಅವರು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಕ್ಷನ್ ಕಥೆ ಸರಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.